ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೆ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಕತ್ತೀನಿ ರೀ. ಟೈಮು ಬಂದು 7 ಗಂಟೆ ನೋಡ್ರಿ. ನಾನು ಡ್ಯೂಟಿಯಿಂದ ಬಂದು ಒಂದು ಸ್ವಲ್ಪ ಹೊತ್ತು ಕುಂತ್ಕೊಂಡು ಈಗ ವಿಡಿಯೋನ ಸ್ಟಾರ್ಟ್ ಮಾಡಕತ್ತೀನಿ ರೀ. ನನ್ನ ಪಾಡು ಹೆಂಗಾಗ್ಯದ ಅಂತಂದ್ರೆ ಕೇಳೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಅಲ್ಲಿ ಸಿಂಕಲ್ಲಿ, ಕಿಚನಲ್ಲಿ ಸಿಂಕಲ್ಲಿ ನೀರು ಹೋಗ್ತಿಲ್ಲ. ಅದ್ರದ್ದೊಂದು ಪ್ರಾಬ್ಲಮ್ಮು. 3 ದಿವಸ ಆಯಿತು. ಅದು ಇವತ್ತು ಓನರ್ಗೆ ಹೇಳಿದ್ರೆ ಅವ್ರು ಬಂದು ನೋಡಿ ಏನೋ ಹೋಗಿದೆ ಅಂತೆ, ನಾಳೆ ಹಾಕ್ತೀನಿ ಅಂತಿದ್ದಾರೆ. ಆಮೇಲೆ ಪಾತ್ರೆ ತಿಕ್ಕೋಕ್ಕೂ ಎಲ್ಲೂ ಜಾಗ ಇಲ್ಲರಿ. ಬಾತ್ರೂಮಲ್ಲಿ ಬಿಟ್ರೆ ಬಾತ್ರೂಮಲ್ಲಿ ತಿಕ್ಕಬೇಕು ಅಂದ್ರೆ ಇಲಿ ಬಂದೈತ್ರಿ. ಇಲಿ ಅಂದ್ರೆ ಗೊತ್ತಾಗುತ್ತಲ್ರಿ, ನಮ್ಮ ಕಡೆ ಈಚೆ ಅಂತಾರ್ರಿ. ಇಲಿ ಬಂದೈತ್ರಿ. ಎಷ್ಟು ಸೌಂಡ್ ಮಾಡಕತ್ತೈತೆ ನೋಡ್ರಿ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲತ್ತಿಲ್ರಿ ಫ್ರೆಂಡ್ಸ್. ಖರೆ ಹೇಳ್ಬೇಕಂದ್ರೂ ಯಾಕಾದರೂ ನಾನು ಬೆಂಗ್ಳೂರಿಗೆ ಬಂದು ಅಂತ ಅನ್ನಿಸ್ತಾ ಇದೆ ನೋಡ್ರಿ. ಅಷ್ಟೊಂದು ನನಗೆ ಸಿಟ್ಟು ಹೊಂಟದ, ಅಷ್ಟೊಂದು ಕೋಪ ಹೊಂಟದ. ಆದರೆ ಯಾರ ಮೇಲೆ ತೆಕ್ಕೊಲ್ರಿ, ಇಷ್ಟು ಸೌಂಡ್ ಮಾಡಕತ್ತದ್ರಿ ಫ್ರೆಂಡ್ಸ. ಅಡುಗೆ ಮಾಡ್ಬೇಕ್ರಿ, ಪಾತ್ರೆ ತೊಳೆದಲ್ರಿ. ದಿನ ನಾನು ಬೆಳಗ್ಗೆ ತೊಳೆದ್ಬಿಟ್ಟು ಹೋಗ್ತಿದ್ರಿ, ಆದರೆ ಇವತ್ತು ತೊಳೆಯೋಕ್ಕಾಗಿಲ್ರಿ. ಆ ಸಿಂಕಲ್ಲಿ ನೀರು ಹೋಗ್ತಿಲ್ರಿ, ಅದಕ್ಕಾಗಿ ನಾನು ತೊಳೆದಿಲ್ಲ ನೋಡ್ರಿ. ಈಗ ಎಲ್ಲಿ ತೊಳಿಬೇಕು ಅಂತ ಗೊತ್ತಾಗ್ತಿಲ್ಲ ನೋಡ್ರಿ. ಇಲ್ಲಿ ಬಂದ್ರೆ ಇದು ಸೌಂಡ್ ಮಾಡತ್ತದ್ರಿ. ಅಲ್ಲಿ ತೊಳಿಬೇಕಂದ್ರೆ ನೋಡ್ರಿ ಫ್ರೆಂಡ್ಸ ಯಾವ ಥರ ನೀರು ನಿಂತವಂತ ಸಾಕಾಗ್ಬಿಟ್ಟದ ನೋಡ್ರಿ. ಏನು ಹೇಳಬೇಕು, ಅದಕ್ಕೆ ಏನು ಮಾಡ್ಲಕ್ಕೂ ಮನಸ್ಸಿಲ್ರಿ. ಈ ಕಡೆ ಅಡುಗೆ ಮಾಡೋಕ್ಕೂ ಗೊತ್ತಾಗ್ಲತ್ತಿಲ್ಲ, ಈ ಕಡೆ ಹಿಂಗೆ ಕೂಡೋಕ್ಕೂ ಆಗ್ಲತ್ತಿಲ್ರಿ. ಯಾಕಂದ್ರೆ ಉಪವಾಸ ಕೂಡಂಗಿಲ್ಲಲ್ರಿ ಫ್ರೆಂಡ್ಸ. ಏನರ ಹೊಟ್ಟಿಗೆ ತಿನ್ನಲೇಬೇಕು, ಮತ್ತು ಬೆಳಗ್ಗೆ ಹೇಳಕ್ಕೆ ಎನರ್ಜಿ ಇರ್ಬೇಕಲ್ರಿ. ಹಂಗಾಗ್ಬಿಟ್ಟು ನೋಡ್ರಿ ಇಷ್ಟು ಸಾಕಾಗ್ಯದ್ರಿ ಫ್ರೆಂಡ್ಸ. ನೋಡ್ಬೋದ್ರಿ ಸೌಂಡು ನೋಡ್ರಿ ಯಾವ ರೀತಿ ಮಾಡಕತ್ತದ. ಇಷ್ಟು ತಲೆ ಹಿಡಿಲತ್ತದ್ರಿ ಫ್ರೆಂಡ್ಸ. ಯಾಕಾದರೂ ನಾವು ಬೆಂಗ್ಳೂರಿಗೆ ಬಂದ ಅಂತ ಅನಿಸ್ಲತ್ತದ್ರಿ ನಮ್ಗೆ. ಬರ್ದಿದ್ರೆ ಎಷ್ಟೋ ನೆಮ್ಮದಿಯಾಗಿ ಇರ್ಬೋದಿತ್ತು ಅಂತ ಅನ್ನಿಸ್ತದ್ರಿ. ಆದ್ರೆ ನಮ್ಗಂತ ಒಂದು ಇರೋಕ್ಕೆ ಏನೇ ಇಲ್ಲರಿ. ಸುಮ್ಮನೆ ಈ ವಯಸ್ಸಲ್ಲಿ ನಾವು ಕೂತ್ಕೊಂಡು ತಿಂದ್ರೆ ಮತ್ತು ಮುಂದೆ ನಾವು ಕೂತ್ಕೊಂಡು ತಿನ್ನೋ ಟೈಮ್ ಇರುತ್ತೆ. ಆಗ ಈಗ ನಾವು ಕೈಕಾಲಲ್ಲಿ ಶಕ್ತಿ ಇರೋಷ್ಟು ದಿನ ನಾವು ದುಡಿಬೇಕು, ನಾವು ತಿನ್ಬೇಕು ನೋಡ್ರಿ. ಆಮೇಲೆ ನಮ್ಮೂರೇ ನಮ್ಮ ಕಡೆಗೆ ರೀ. ಅದ್ರ ದುಡ್ಕೊಂಡು ತಿನ್ನಕ್ಕಂತರೂ ಬಂದೀವಿ ನೋಡ್ರಿ ಬೆಂಗ್ಳೂರ್ಗೆ. ಅಷ್ಟು ದೂರಿಂದ ಇಷ್ಟು ಇಲ್ಲಿವರೆಗೂ ಬಂದೀವಿ. ಆ ದೇವರ ಆಶೀರ್ವಾದದಿಂದ ಏನೋ ಒಂದು ಕೆಲಸ ಮಾಡಿ ಏನೋ ಒಂದು ಮುಂದೆ ಹೋಗಬೇಕು ಅಂತ ಅಂದ್ಕೊಂಡೀವಿ. ಏನಾಗುತ್ತೋ ಗೊತ್ತಿಲ್ಲರಿ. ಇವತ್ತು ಫ್ರೆಂಡ್ಸ ಕೆಲಸದ ಮೇಲೂ ಮನಸ್ಸೇ ಸರಿ ಇರಲಿಲ್ಲ. ಏನೋ ಒಂಥರ ಬೇಜಾರು. ಇವತ್ತು ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸು ಏನು ಮಾಡೋಕ್ಕೂ ಮನಸ್ಸಿಲ್ಲ, ಯಾರ ಜೊತೆ ಮಾತಾಡೋಕ್ಕೂ ಆಸಕ್ತಿ ಇಲ್ಲ. ಹಂಗಾಗ್ಬಿಟ್ಟದ ನೋಡ್ರಿ ಫ್ರೆಂಡ್ಸ. ಮನಸ್ಸೇ ಹೊಂಟಿಲ್ರಿ. ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ ನೋಡ್ರಿ ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಈ ವಿಡಿಯೋಗಳು ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. OT ಇತ್ತು ರೀ. OT ಮಾಡಿ ಬರೋಷ್ಟ್ರಾಗ ಇಷ್ಟು ಆಯ್ತು ನೋಡ್ರಿ ಫ್ರೆಂಡ್ಸ. ಕಂಪ್ನಿಯಲ್ಲೂ OT ಕೊಡ್ತಾ ಇದ್ದಾರೆ ರೀ. ಎಷ್ಟು ದಿವಸ ಆಯ್ತದಲ್ರಿ, ಈಗ ಒಂದು 4-5 ದಿವಸ ಆಯ್ತು ರೀ. ಕಂಪ್ನಿಯಲ್ಲಿ OT ಅದ ನೋಡ್ರಿ ಫ್ರೆಂಡ್ಸ. ಇದೊಂದು ಮಂತ್ ಆದಂದ್ರಿ, ಏನೋ ಗೊತ್ತಿಲ್ಲ ರೀ. ಮಾಡ್ಬೇಕಲ್ರಿ ಫ್ರೆಂಡ್ಸ. ವಿಡಿಯೋ ಮಾಡೋಕೆ ಇಷ್ಟು ದಿವ್ಸದ ವಿಡಿಯೋ ಎಲ್ಲ ನಾ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರಿ ಎಲ್ಲನೂ ಡಿಲೀಟ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ. ಕಾರಣ ಅಂತದ್ರಿಂದ ಡಿಲೀಟ್ ಮಾಡಿದ್ರಿ. ಆದ್ರೆ ನಂಗೆ ಯಾರೂ ಮಾಡಂತಂದಿಲ್ರಿ. ಯೂಟ್ಯೂಬ್ ವಿಡಿಯೋನ ನಾನೇ ಕೋಪದಲ್ಲಿ ಮಾಡಿಬಿಟ್ಟು ನೋಡ್ರಿ ಫ್ರೆಂಡ್ಸ. ಅದರ ಪಶ್ಚಾತ್ತಾಪನ ನಾನು ಈಗ ಪಡಕತ್ತೀನಿ ರೀ. ಯಾಕಂದ್ರೆ ನನಗೆ ಎಷ್ಟೇ ವಿಡಿಯೋ ಹಾಕ್ಲಕತ್ರೂ ವ್ಯೂವರ್ಸ್ ಬರ್ತಾ ಇಲ್ರಿ ಫ್ರೆಂಡ್ಸ. ಅದಕ್ಕೆ ತುಂಬ ಬೇಜಾರಾಗ್ತೈತೆ ರೀ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದೊಂದು ಸರಿ ಅನಿಸುತ್ತೆ ವಿಡಿಯೋ ಮಾಡೋದೇ ಬೇಡ, ಬಿಟ್ಬಿಟ್ಟಿನಿ, ಬಿಡಬೇಕು ಅಂತ ಒಂದು ಸರಿ ಅನ್ನಿಸ್ತದೆ ರೀ. ಆದರೆ ಒಂದು ಸರಿ ಹಿಡ್ದಿದ್ದೀನಲ್ಲ, ಏನಾದರೂ ಒಂದು ಸತ್ಸೋವರೆಗೂ, ಏನಾದರೂ ಒಂದು ಪಡ್ಕೊಳ್ಳೋವರೆಗೂ ನಾವು ಹೀಗೆ ಮಾಡಬೇಕು, ಬಿಡಬಾರ್ದು. ಏನಾದರೂ ಒಂದು ಅದರಿಂದ ನಮಗೆ ಉಪಯೋಗ ಆಗಬೇಕು. ನಾವು ಮಾಡಿದ್ದಕ್ಕೂ, ನಾವು ಇಷ್ಟು ದಿವಸ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗಬೇಕು. ಮಾಡಿಬಿಟ್ಟು ಸುಮ್ಮನೆ ಎಲ್ಲ ಡಿಲೀಟ್ ಮಾಡಿ ಸುಮ್ಮನೆ ಕೂಡೋದಲ್ಲ, ಸುಮ್ಮನೆ ನೋಡೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ರಿ. ಅದ್ರ ಸೌಂಡಲ್ಲಿ ಏನು ಮಾತಾಡೋಕ್ಕೂ ಆಗ್ಲತ್ತಿಲ್ಲ ರೀ. ಅಷ್ಟು ಸೌಂಡ್ ಮಾಡಕತ್ತದ್ರಿ. ಏನು ಇರ್ತದೋ ಸಾಯ್ತದ ಅಂದಂಗೆ ಅಷ್ಟು ಒಳ್ಳತದ ನೋಡ್ರಿ ಫ್ರೆಂಡ್ಸ. ನೋಡ್ಬೋದ್ರಿ, ತಟ್ಟಿ ಮನ್ಸಲ್ಲಿ ಹ್ಯಾಂಗೆ ಬಡಿತಾರೆ ನೋಡ್ರಿ, ಆ ನಮ್ಮನ್ನ ಬಡಿಯಕತ್ತದ್ರಿ. ನೋಡ್ಬೋದ್ರಿ. ವ್ಯೂರ್ಸು 100-200 ಇಷ್ಟೇ ಬರಕತ್ತದ ನೋಡ್ರಿ ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡ್ರಿ.
ಇವತ್ತು ಇಷ್ಟೇ ವಿಡಿಯೋ ಮಾಡ್ಬೇಕು ಅನ್ನಿಸ್ತ್ರಿ, ಹಾಗಾಗಿ ಮಾಡಿ ನೋಡ್ರಿ ಫ್ರೆಂಡ್ಸ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತಾಡೋಕ್ಕೂ ಅಲ್ಲತ್ತಿಲ್ರಿ, ನಂಗೆ ಮಾತಾಡೋಕ್ಕೂ ಮನಸ್ಸಿಲ್ಲ ನೋಡ್ರಿ. ಸುಮ್ಮನೆ ಹಾಗೆ ವಿಡಿಯೋ ಮಾಡೋಣ, ಡೈಲಿ ಮಾಡ್ತಾಯಿದ್ದೀನಿ, ಇವತ್ತು ಮಾಡಿಲ್ಲ ಅಂದ್ರೆ ಹೆಂಗೆ ಅಂತ ಅಪ್ಲೋಡ್ ಮಾಡೋ ಸಲುವಾಗಿ ವಿಡಿಯೋ ಮಾಡಾಕತ್ತೀನಿ ರೀ. ಒಂದು ರೆಸಿಪಿದು ವಿಡಿಯೋ ಅದ ರೀ, ಹಾಕ್ಬೇಕು ರೀ, ಅದು ನಾಳೆ ಹಾಕ್ತೀನಿ ರೀ. ಇವತ್ತು ಇದು ಬರುತ್ತೆ ನೋಡಿರಿ ಫ್ರೆಂಡ್ಸ. ಬಾಯ್ ರೀ ಎಲ್ರಿಗೂ. ಎಲ್ಲರೂ ನಗ್ತಾಯಿರಿ, ನಗಿಸ್ತಾಯಿರಿ, ಖುಷಿಯಾಗಿರಿ. ಮತ್ತೆ ಸಿಗ್ತೀನಿ ರೀ ಇನ್ನೊಂದು ವಿಡಿಯೋದೊಳಗೆ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.